ನಾವು ಸೋತ್ರೆ ಸರ್ಕಾರ ಉಳಿಯುತ್ತಾ ಅನ್ನುವ ಸಿದ್ದರಾಮಯ್ಯನವರ ಹೇಳಿಕೆಗೆ ರಿಯಾಕ್ಟ್ ಮಾಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ದೇವೇಗೌಡ ಹಾಗೂ ಕುಮಾರಸ್ವಾಮಿ ರಾಜಕೀಯ ದೊಂಬರಾಟವನ್ನ ಸಿದ್ದರಾಮಯ್ಯ ನೋಡಿದ್ದಾರೆ. 20 ಕಾಂಗ್ರೆಸ್ ಶಾಸಕರು ಈಗಾಗಲೇ ಅಸಮಾಧಾನಗೊಂಡು ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಚುನಾವಣೆ ನಂತರ ಮೈತ್ರಿ ಪಕ್ಷಗಳ ಹೊಡೆದಾಟ ಜಾಸ್ತಿಯಾಗಿ ಸರ್ಕಾರ ಬೀಳುತ್ತೆ. ಇವೆಲ್ಲವನ್ನ ಗಮನಿಸಿಯೇ ಸಿದ್ದರಾಮಯ್ಯ ಹೀಗೆ ಹೇಳಿರಬಹುದು ಅಂತ ಯಡಿಯೂರಪ್ಪ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಇದೇ ವೇಳೆ ವೀರಶೈವ ಸಮಾಜದಲ್ಲಿ ಗೊಂದಲ ಉಂಟು ಮಾಡೋ ಪಿತೂರಿ ಕೂಡ ನಡೀತಾ ಇದೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. 22 ಲೋಕಸಭಾ ಕ್ಷೇತ್ರ ಮೈಸೂರು ಸೇರಿ ಚಾಮರಾಜನಗರ ಸೇರಿ ಗೆಲ್ಲೋದು ನಿಶ್ಚಿತ. ಅದಾದಮೇಲೆ ಇವರು ಬಡದಾಟ 100 ಪಟ್ಟು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಉಳಿಯೋದಿಲ್ಲ. ಆಮೇಲೆ ಏನಾಗುತ್ತೆ ಕಾದು ನೋಡೋಣ. ಈಗಾಗಲೇ 20 ಜನ ಕಾಂಗ್ರೆಸ್ಸಿನ ಶಾಸಕರೇ ಹೊರಗಡೆ ಬಂದು ಹೇಳಿಕೆಗಳನ್ನು ಕೊಡೋದು ಪ್ರಾರಂಭ ಆಗಿದೆ. ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗಿದೆ. ಇದೆಲ್ಲವನ್ನು ಸಿದ್ದರಾಮಯ್ಯನವರು ಗಮನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಚಾಮುಂಡೇಶ್ವರಿ ಸೋಲಿಸಿ ಅವರಿಗೆ ಅಪಮಾನ ಮಾಡಿರುವಂಥದ್ದನ್ನು ಅವ್ರ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಾದಾಮಿನಲ್ಲಿ ಅವ್ರ ಕೈ ಹಿಡಿದೇ ಇದ್ದರೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ದೇವೇಗೌಡರ ಈ ರಾಜಕೀಯ ದೊಂಬರಾಟ ಕುಮಾರಸ್ವಾಮಿದವರು ಚೆನ್ನಾಗಿ ಗೊತ್ತಿದೆ. ಅದು ಎಲ್ಲಕ್ಕೆ ಜನ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ.